ಮಕ್ಕಳಿಗೆ ತುಂಬಾ ಮೆಸೇಜ್ ಕೊಡೋದಿದೆ. ದೊಡ್ಡವರು ಚಿಕ್ಕವರು ಎಲ್ಲ ಕಲಿಬೇಕಾಗಿದೆ, ತುಂಬಾ ಇದೆ. ಡಕ್ಕ ಮೂವಿ ಇಟ್ಟಾಗದ್ ಪಕ್ಕ. ಒಂದ್ ಮೊಬೈಲ್ ಇಂದ ಒಳ್ಳೇದು ಆಗುತ್ತೆ ಕೆಟ್ಟದ್ದು ಆಗುತ್ತೆ, ಅದನ್ನ ನೋಡ್ಕೊಂಡು ಯೂಸ್ ಮಾಡೋದು ನಮ್ ಕೈಯಲ್ಲಿರುತ್ತೆ. ಕನ್ನಡದವರು ಮಲಯಾಳಂ ಸಿನಿಮಾ ಮಾಡಿರುವಂತದ್ದು, ಅದು ಇಷ್ಟು ಒಳ್ಳೆ ಕ್ವಾಲಿಟಿನಲ್ಲಿ ಮಾಡಿರುವಂತದ್ದು ಇನ್ನೂ ಒಂದು ಹೆಮ್ಮೆ ವಿಚಾರ. ಮೇಡಮ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಮಲಯಾಳಂ ಮೂವಿ ಅಂತ ತಕ್ಷಣ ನಾನು ಬೇಡ ಅಂತ ಹೇಳಿದ್ದೆ, ಬಟ್ ಅದನ್ನ ಕನ್ನಡಕ್ಕೆ ಡಬ್ ಮಾಡಿದ್ದಾರೆ, ಬಾ ನೋಡೋಣ ಅಂದಾಗ ನಾನು ಒಪ್ಕೊಂಡೆ. ಮೂವಿ ಮಾತ್ರ ಸಖತ್ತಾಗಿದೆ, ನೋಡ್ಬೋದು. ಮೇಕಿಂಗ್ ಮೇಡಮ್, ಫೈನಲ್ 5 to 10 minutes ಮಾತ್ರ ತುಂಬಾ ಇಷ್ಟ ಆಯ್ತು. ಮಕ್ಕಳಿಗೆ ತುಂಬಾ ಮೆಸೇಜ್ ಕೊಡೋದಿದೆ. ಸ್ಕ್ಯಾಮ್ ಹೆಂಗಾಗುತ್ತೆ ಅದನ್ನ ಪ್ರಮೋಟ್ ಮಾಡಿದ್ದಾರೆ. ಮಕ್ಕಳಿಗೆಲ್ಲ ಈ ಪಿಕ್ಚರ್ ತೋರಿಸ್ಬೇಕು. ಅವಾಗ ಇದನ್ನ ಇನ್ನೂ ಎಕ್ಸ್ಪ್ಲೈನ್ ಮಾಡಿ ತುಂಬಾ ಚೆನ್ನಾಗಿ ಎಲ್ಲರಿಗೂ ತೋರಿಸಿ ಮುಂದೆ ಬರ್ಬೇಕು. ಆಲ್ ದ ಬೆಸ್ಟ್. ದೊಡ್ಡವರು ಚಿಕ್ಕವರು ಎಲ್ಲ ಕಲಿಬೇಕಾಗಿದೆ, ತುಂಬಾ ಇದೆ. ಅದೇ ಈ ಸ್ಕ್ಯಾಮ್ ಮಾಡೋದು, ಮಕ್ಳೆಲ್ಲ ಹೆಂಗ್ ಮೋಸ ಆಗ್ತಾರೆ, ದೊಡ್ಡವರು ಮೋಸ ಹೋಗ್ತೀವಿ, ಅದು ತಿಳ್ಕೊಬೇಕು. ತಿಳ್ಕೊಂಡು ಫ್ರೆಂಡ್ಗಳನ್ನ ಮಾಡ್ಕೋಬೇಕು. ಮೂವಿ ಚೆನ್ನಾಗಿದೆ, ಕನ್ನಡದವ್ರು ಮಾಡಿದಾರೆ, ತುಂಬಾ ಚೆನ್ನಾಗಿ ಅನಿಸ್ತು. ಡಿಮಿಲ್ ಡಕ್ಕ ಮೂವಿ ಇಟ್ಟಾಗದ್ ಪಕ್ಕ. ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದ್ ನೋಡಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಹೀರೋಯಿನ್ ಆಕ್ಟಿಂಗ್ ಇಷ್ಟ ಆಯ್ತು. ಮೂವಿ ಚೆನ್ನಾಗಿದೆ. ಆಕ್ಚುಲಿ ಏನಂದ್ರೆ ಫ್ರೆಂಡ್ಸ್ ನ ನಂಬಿ ನಾವ್ ಎಷ್ಟು ಒಳ್ಳೇದು ಆಗುತ್ತೆ ಕೆಟ್ಟದ್ದು ಆಗುತ್ತೆ ಅದನ್ನ ಚೆನ್ನಾಗಿ ತೋರಿಸಿದ್ದಾರೆ. ಒಂದ್ ಮೊಬೈಲ್ ಇಂದ ಒಳ್ಳೇದು ಆಗುತ್ತೆ ಕೆಟ್ಟದ್ದು ಆಗುತ್ತೆ, ಅದನ್ನ ನೋಡ್ಕೊಂಡು ಯೂಸ್ ಮಾಡೋದು ನಮ್ ಕೈಯಲ್ಲಿರುತ್ತೆ. ಥ್ಯಾಂಕ್ ಯು. ಚೆನ್ನಾಗಿದೆ, ಬ್ಲಾಕ್ ಬಸ್ಟರ್. BGM ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ಮೊದಲನೇ ಬಾರಿಗೆ ಹುಡುಗರೆಲ್ಲ ಬಹಳ ಪ್ರಯತ್ನ ಮಾಡಿ ಚೆನ್ನಾಗಿ ತೆಗ್ದಿದ್ದಾರೆ. ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ, ನೋಡ್ಬೋದು ಮೇಡಮ್, ನೋಡ್ಬೋದು ಸಿನಿಮಾ ನೋಡ್ಬೋದು. ಚೆನ್ನಾಗಿದೆ. ಒಂದು ಹಳ್ಳಿಲಿ ಜೀವನ ಮಾಡ್ತಿರೋದು, ಕಷ್ಟ ಸುಖ, ಸ್ಕ್ಯಾಮ್ ಆಗೋದು, ಸೀನರಿಗಳು ಮತ್ತೆ ಆಕ್ಟರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ತುಂಬಾ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಸ್ಟೋರಿ ತಗೊಂಡ್ ಬಂದಿರೋದು ಕೂಡ ತುಂಬಾ ಚೆನ್ನಾಗಿ ಅನಿಸ್ತು. ಇವತ್ತಿನ ಜನರೇಷನ್ ತಕ್ಕಂತೆ ಇದೆ ಮೇಡಮ್. ಯಾಕಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಆಗ್ತಾ ಇರೋದೇ ಬರೀ ಸ್ಕ್ಯಾಮು. ತಂದೆ ತಾಯಿಯರು ಅಮೌಂಟ್ ನ ಸಂಪಾದನೆ ಮಾಡಿ ಇಟ್ಟಿರೋದನ್ನ ಗಂಡ್ ಮಕ್ಳು ಕಳೀತಾ ಇದಾರೆ. ಮತ್ತೆ ನಾವು ನಂಬ್ತೀವಲ್ಲ ದೇವ್ರು, ಆ ದೇವ್ರು ಯಾವಾಗ ಯಾವ ಕಷ್ಟದ ಟೈಮಲ್ಲಿ ಕೈ ಹಿಡಿತಾನೆ ಅನ್ನೋದನ್ನ ಸೂಕ್ತವಾಗಿ ತೋರಿಸಿದ್ದಾರೆ. ತುಂಬಾ ಒಂದು ಒಳ್ಳೆ ಮೂವಿ. ಎಲ್ಲಾ ಸಂಸಾರಿಕರು ಕೂಡ, ಎಲ್ಲಾ ಗಂಡು ಮಕ್ಳು ಹೆಣ್ಮಕ್ಳು ನೆತ್ತಿರುವಂತಹ ತಂದೆ ತಾಯಿಯಂದ್ರು ಕೂಡ ಖಂಡಿತವಾಗಿ ಬಂದು ಈ ಮೂವಿ ನೋಡ್ಬೇಕು, ಹಾರೈಸ್ಬೇಕು ಅಂತ ತಮ್ಮಲ್ಲಿ ಎಲ್ಲರನ್ನೂ ಕೇಳ್ಕೊತೀನಿ. ಅದ್ರಲ್ಲೂ ಕರ್ನಾಟಕದ ಜನತೆ ಬಂದು ನೋಡ್ಲೇಬೇಕಾದಂತ ಮೂವಿ. ಇಂಥ ಜನರೇಷನ್ ಅಲ್ಲಿ ಇಂಥ ಮೂವಿ ಬರ್ಬೇಕಾಗಿತ್ತು, ಬಟ್ ಬಂದಿದೆ, ಅದು ನಮ್ಮ ಅದೃಷ್ಟ. ಎಲ್ಲರೂ ಕೂಡ ಖಂಡಿತ ಬಂದು ನೋಡಿ ಅಂತ ತಮ್ಮಲ್ಲಿ ಪ್ರಾರ್ಥಿಸ್ಕೊತೀವಿ. ಈಗಿನ ಯೂತ್ಗೆ ತುಂಬಾ ಮೆಸೇಜ್ ಇದೆ. ಅದು ಸೈಬರ್ದು ರಿಲೇಟೆಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥೀಮ್ ಇಷ್ಟ ಆಯ್ತು. ಥೀಮ್ ಮತ್ತೆ ಅವ್ರ ಆಕ್ಟಿಂಗ್ ಚೆನ್ನಾಗಿತ್ತು, ರಿಯಲಿಸ್ಟಿಕ್ ಆಗಿತ್ತು. ಸೊ ಅಂದ್ರೆ ನೋಡ್ಬೇಕು ಇದನ್ನ, ಲೈಕ್ ನೆಕ್ಸ್ಟ್ ಜನರೇಷನ್ ಹೆಂಗಿರುತ್ತೆ ಕ್ರೈಮ್ಸ್ ಅದ್ ನೋಡಿದ್ರೆ ಇಂಪ್ರೂವ್ ಆಗ್ಬೋದೇನೋ. ಇತ್ತೀಚಿನ ದಿನದಲ್ಲಿ ಇವರು ಬರೇ ಲವ್ ಸ್ಟೋರಿಗಳಿದೆ ಬರ್ತಾ ಇತ್ತು. ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಯೂತ್ ಗಳಿಗೆ ಒಳ್ಳೆ ಗುಡ್ ಮೆಸೇಜ್, ಜೊತೆಗೆ ಮ್ಯೂಸಿಕ್ ಅಂತೂ ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿತ್ತು ಫಿಲ್ಮು. ಎಲ್ರು ಬಂದು ಥಿಯೇಟರ್ ಅಲ್ಲಿ ನೋಡಿ. ಕನ್ನಡದ ಸಿನಿಮಾ ಜೊತೆಗೆ ಮಲಯಾಳಂನ ಡಬ್ಬಿಂಗ್ ಮಾಡಿ ಕನ್ನಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿ. ಕನ್ನಡದವರು ಮಲಯಾಳಂ ಫಿಲ್ಮ್ ಅನ್ನು ಮಾಡಿರೋದು ಇದೇ ಫಸ್ಟ್ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ಎಲ್ರು ಬಂದು ಥಿಯೇಟರ್ ಅಲ್ಲಿ ನೋಡಿ, ಬಹಳ ಚೆನ್ನಾಗಿದೆ. ಈಗಿನ ಮಕ್ಕಳಲ್ಲಿ ನೋಡ್ಬೇಕಮ್ಮ, ಯಾಕೆಂದ್ರೆ ಕಷ್ಟ ತಾಯಿ ತಂದೆ ಹೆಂಗೆ ಕಷ್ಟ ಬಿದ್ದಿದ್ನ ಮಕ್ಳು ಯಾವ ತರ ಉಳಿಸ್ಕೊಂಡು ಹೋಯ್ತವ್ರೆ ಅನ್ನೋದನ್ನ ಮಕ್ಳು ಕಲಿಬೇಕು ಇವಾಗಿನ ಸನ್ನಿವೇಶದಲ್ಲಿ. ನನ್ನ ಅನಿಸಿಕೆ, ಯಾಕೆಂದ್ರೆ ಕಷ್ಟ ಬಿದ್ದು 10 ರೂಪಾಯಿಗೂ ಸಂಪಾದನೆ ಮಾಡಿರ್ತೀವಿ, ಮಕ್ಳು ಕಳ್ಕೊಂಡು ಹೋಯ್ತವಲ್ಲ, ಅದಕ್ಕೆ ಇದು ಒಳ್ಳೆ ನನ್ನ ಆಸೆ ಚೆನ್ನಾಗದಪ್ಪ. ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ನೋಡಿ, ಥಿಯೇಟರ್ನಲ್ಲಿ ನೋಡ್ಬೇಕು. ಅದರಲ್ಲೂ ಮೇನ್ ಪಾರ್ಟ್ ಆಗಿ ಮ್ಯೂಸಿಕ್ ಅನ್ನೋ ಪಾರ್ಟು ತುಂಬಾ ಎಫೆಕ್ಟಿವ್ ಆಗಿದೆ. ಅದು ಬಹಳ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಅಚ್ಯುತ ಅವತಾರ ಮೂವಿನ ಎಲ್ಲರೂ ಆದಷ್ಟು ಬೇಗ ಬಂದು ಥಿಯೇಟರ್ ಅಲ್ಲೇ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದು OTT ನಲ್ಲಿ ಬರ್ಲಿ ಅಂತ ವೈಟ್ ಮಾಡುವಂತ ಮೂವಿ ಅಲ್ಲ, ಇದೊಂದು ಎಕ್ಸ್ಪೀರಿಯನ್ಸ್. ಸೊ ಅದನ್ನ ಥಿಯೇಟರ್ ಅಲ್ಲಿನೇ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಸೊ ಎಲ್ಲಾ ರೀತಿನಲ್ಲೂ ಅಂದ್ರೆ ಮ್ಯೂಸಿಕ್ ನನ್ಗೆ ತುಂಬಾ ಇಷ್ಟ ಆಯ್ತು. ಮ್ಯೂಸಿಕ್ ಇಡೀ ಒಂದು ಸಿನಿಮಾಗೊಂದು ಎಕ್ಸ್ಟ್ರಾ ಒಂದು ಜೀವನ ಕೊಡ್ತಾ ಇದೆ ಅಂತ ಹೇಳ್ಬೋದು. ಆಕ್ಟಿಂಗ್ ಇರ್ಬೋದು, ಸಿನಿಮ್ಯಾಟೋಗ್ರಫಿ ಕಂಪ್ಲೀಟ್ ಕೇರಳನ ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಆಮೇಲೆ ಎಲ್ಲಾ ಡಿಪಾರ್ಟ್ಮೆಂಟ್ ಅದು ಇದು ಅಂತೆಲ್ಲ ಕಂಪ್ಲೀಟ್ ಆಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಮೂವಿ ಟೀಮ್ ಅವರು ಹೇಳುವಂತ ಮೆಸೇಜ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್. ಈಗಿನ ಕಾಲಕ್ಕೆ ಈ ಸೈಬರ್ ಕ್ರೈಮ್ ರಿಲೇಟೆಡ್ ಹೇಗೆ ನಾವೆಲ್ಲರೂ ಗೊತ್ತಿಲ್ಲದೆ ಅದಕ್ಕೆ ವಿ ಆರ್ ಬೀಯಿಂಗ್ ದ ವಿಕ್ಟಿಮ್ಸ್ ಆಫ್ ಇಟ್ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ಕನ್ನಡದವರು
ಮಲಯಾಳಂ ಸಿನಿಮಾ ಮಾಡಿರುವಂತದ್ದು, ಅದು ಇಷ್ಟು ಒಳ್ಳೆ ಕ್ವಾಲಿಟಿನಲ್ಲಿ ಮಾಡಿರುವಂತದ್ದು ಇನ್ನೂ ಒಂದು ಹೆಮ್ಮೆ ವಿಚಾರ. ಹಾಗಾಗಿ ನಾವು ಕನ್ನಡದವರು ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ. ಯಾಕೆಂದ್ರೆ ಒಂದೇ ಒಂದು ಸ್ಕ್ರೀನ್ ಕೊಟ್ಟಿದ್ದಾರೆ, ಅಂದ್ರೆ ಒಂದೇ ಒಂದು ಥಿಯೇಟರ್ ಅಲ್ಲಿ ಕೊಟ್ಟಿದ್ದಾರೆ ಕನ್ನಡ ಶೋಸ್ ಅನ್ನ. ಮಲಯಾಳಂ ಅಲ್ಲಿ ಅಂದ್ರೆ ಕೇರಳದಲ್ಲಿ ತುಂಬಾ ಶೋಸ್ ಸಿಕ್ಕಿದೆ, ಆದ್ರೆ ಕನ್ನಡದವರು ನಾವು ಬಂದು ಎನ್ಕರೇಜ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಶೋಸ್ ಸಿಗೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಸೊ ಎಲ್ಲರೂ ದಯವಿಟ್ಟು ಬಂದು ಥಿಯೇಟರ್ ಅಲ್ಲೇ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.